ಇನ್ನರ್ ಪ್ಯೂರಿಫಿಕೇಷನ್ ಯಾವುದು? ಲವ್, ಎಮೋಷನ್ ಆ್ಯಂಡ್ ರೆಸ್ಪೆಕ್ಟ್. ಇದರಲ್ಲಿ ನೀವು ಎಷ್ಟೆಷ್ಟು ಪ್ರೇಮ, ಪ್ರೀತಿ, ಭಕ್ತಿಯುಕ್ತವಾದಂಥ ಪ್ರೇಮ, ಪ್ರೀತಿ ಇಟ್ಕೋತೀರಾ, ಹಾಗೂ ಯಾವ ರೀತಿ ಭಾವನೆಗಳನ್ನ ವ್ಯಕ್ತಪಡಿಸ್ತೀರ, ಇದೆಲ್ಲ ನಿಮಗೆ ಕಾಯಂ ಆಗುತ್ತೆ. ಕಾಯಂ ಆಗಲಿಲ್ಲ ಅಂದರೆ ಹಾಗಂಗೆ ಹೋಗ್ತಾ ಹೋಗ್ತಾ ನಿಮ್ಮ ಒಳಗಡೆ ಪ್ಯೂರಿಫೈ ಆಗ್ತಾ ಹೋಗುತ್ತೆ. ಯು ಹ್ಯಾವ್ ಟು ಹ್ಯಾವ್ ದಟ್ ಇನ್ನರ್ ಪ್ಯೂರಿಫಿಕೇಷನ್ ಇನ್ ರೆಸ್ಪೆಕ್ಟ್ ಟು ಲವ್, ಎಮೋಷನ್ಸ್. That is what it is. That is what it is. ಮುಖ್ಯವಾಗಿ ಇದನ್ನು ನೋಡ್ಬೋದು. ಸೊ ಲವ್, ರೆಸ್ಪೆಕ್ಟ್ ಆ್ಯಂಡ್ ಎಮೋಷನ್ಸ್. ಇನ್ನೊಬ್ಬರ ಹತ್ರ ಈ ದಿನ ಹೇಗಿರಬೇಕು, ನೀವು ಎಷ್ಟೆಷ್ಟು ಜನರನ್ನು ಪ್ರೀತಿಯುಕ್ತವಾಗಿ ಮಾಡ್ತೀರಾ, ಎಷ್ಟೆಷ್ಟು ನಿಮ್ಮಲ್ಲಿ ಇರೋತಕ್ಕಂಥ ಕ್ರೂರ ಮನೋಭಾವನೆಗಳು ನೀವು ಬಿಡ್ತೀರಾ, ಹಾಗೂ ಯಾವ ರೀತಿ ಪ್ರೇಮ, ಪ್ರೀತಿಯನ್ನು, ದೈವಿಕ ಪ್ರೀತಿಯನ್ನು ನೀವು ಹೇಗೆ ಸ್ಥಾಪನೆ ಮಾಡ್ತೀರಾ ಅನ್ನೋದು ನೀವು ನಿರ್ಧಾರ ಮಾಡಬೇಕು. ಮೊದಲನೇ ಚಾಪ್ಟರ್ ಆಯಿತು. ಈಗ ಎರಡನೇ ಚಾಪ್ಟರ್. ದಿಸ್ ಈಸ್ ಹೌ ವಿ ಟ್ಯಾಕಲ್. ಪ್ರತಿಯೊಂದು ದಿನದೂ ಕೂಡ ನಾವು ಈ ರೀತಿಯೇ ಟ್ಯಾಕಲ್ ಮಾಡಬೇಕು. ಎರಡನೇ ಚಾಪ್ಟರ್ ಬಂದಾಗ ದೇವಿ ಅಲ್ಲಿ ಪ್ರಬಲವಾಗಿ ತೇಜೋಮಯವಾಗಿ 33,000 ಕೋಟಿ ಸೂರ್ಯರಿದ್ದ ಹಾಗೆ, ಅದೇ ಸಮಯದಲ್ಲಿ 33,000 ಕೋಟಿ ಚಂದ್ರಗಳಿದ್ದ ಹಾಗೆ ಕೂತಿದ್ದಾಳೆ ಅವಳು. How can you describe it physically? How can you describe it karmically? ನೀವು ಅಂತರ ಸಾಧನೆ ಮಾಡ್ತಾ ಬಂದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಕಣ್ಣು ಮುಚ್ಚಿಕೊಂಡು ನೀವು ಸಾಧನೆ ಮಾಡ್ಕೊಳ್ಳೋಕೆ ಬಂದಾಗ, ನಿಮಗೆ ಏಕಾಗ್ರತೆ ಬಂದಾಗ ಇನ್ನರ್ ಪ್ಯೂರಿಫಿಕೇಷನ್ ಶುರುವಾಗಿದೆ. ಮತ್ತು ನಿಮ್ಮ ಕ್ರೂರ ಮನೋಭಾವನೆ ಎಲ್ಲ ಬದಲಾವಣೆ ಆಗ್ತಾ ಇದೆ. ಯು ಹ್ಯಾವ್ ಬಿಕಮ್ ಸೋ ಪ್ಯೂರ್. ಯು ಆರ್ ಇನ್ ದ ಎಲಿಮಿನೇಷನ್ ಆಫ್ ಅಟೈನಿಂಗ್ ಪ್ಯೂರಿಟಿ. ಯೋಚನೆ ಮಾಡಿ, ಹೌ ಪ್ಯೂರ್ ಯು ಆರ್ ಬಿಕಮಿಂಗ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ಪ್ಯೂರ್ ಯು ಆರ್. ಅದಕ್ಕೆ ನವರಾತ್ರಿ ಸಮಯದಲ್ಲಿ ನಾವು ಕ್ರೂರ ಮನೋಭಾವನೆಯನ್ನು ನಾವು ಎಕ್ಸಿಬಿಟ್ ಮಾಡಬಾರ್ದು. ನಾವು ಸಾತ್ವಿಕವಾಗಿ ಇರೋಕ್ಕೆ ಪ್ರಯತ್ನ ಮಾಡಬೇಕು. ಕೋಪ, ತಾಪ ಎಲ್ಲ ಕಡಿಮೆ ಮಾಡ್ಕೋಬೇಕು. ಅದನ್ನೇ ದೇವಿ ಹೇಳೋ ಸಂದೇಶ. ಋಷಿ ಮುನಿಗಳಿಗೆ ಕೋಪ, ತಾಪ ಇಲ್ಲ, ಆದರೆ ನಮಗಿದೆ. ಸೊ ಈ ದೇವಿ ಮಹಾತ್ಮೆಯಲ್ಲಿ ಒಂದೊಂದು ಅಧ್ಯಾಯವನ್ನು ಅವಳಿಗೆ ನಾವು ಇದನ್ನು ಅರ್ಪಿಸ್ಬೇಕಾದ್ರೆ, ಅಧ್ಯಾಯದಿಂದ ನಾವು ಅದನ್ನು ಅರ್ಪಿಸಿದಾಗ ನಮಗೆ ವಾಪಸ್ ಕೊಡೋದು ಏನು? ವಾಟ್ ಶಿ ಗಿವ್ಸ್ ಅಸ್ ಟು ಇನ್ ರಿಟರ್ನ್. ಇದನ್ನು ಶ್ರವಣ ಮಾಡ್ತಿದ್ದಾಗಲೇ ನಮಗೆ ಇನ್ನರ್ ಪ್ಯೂರಿಟಿ ಬರುತ್ತೆ. ಇನ್ನರ್ ಪ್ಯೂರಿಟಿ ಬಂದಾಗ ನಮ್ಮ ಒಳಗಡೆ ಇರೋತಕ್ಕಂಥ ಮೊದಲನೇ ಐಟಮ್ ಎಮೋಷನ್ ಪ್ಯೂರಿಫೈ ಆಗುತ್ತೆ, ಭಾವನೆ ಪ್ಯೂರಿಫೈ ಆಗುತ್ತೆ. ಯೋಚನೆ ಮಾಡಿ, ಇವೇ ನೋಡಿ, ಬರ್ಕೊಳ್ಳಿ ಇದೆಲ್ಲ. ಇದೇ ಇರೋದು. ವಿ ಹ್ಯಾವ್ ಟು ಎಲಿಮಿನೇಟ್. ಯಾಕಂದರೆ ಒಂದು ಅಧ್ಯಾಯದಲ್ಲಿ ಪಾರ್ಟ್ 1 ಅಂತ ನಾವು ಮಾಡಿದ್ರೆ ಅದರಲ್ಲೆಲ್ಲ 5A ಅನ್ನೋದನ್ನು 1ಗೆ ಸೇರಿಸ್ಕೊಳ್ಳಿ. 5A1, 5A2, 5A3, 5A4, 5A of 5. ಇದನ್ನು ಮಾಡ್ಕೊಳ್ತಾ ಬಂದಾಗ ಕಿವಿನಲ್ಲಿ ಕೇಳಿಸ್ತಾ ಇದೆ. ದೇವಿಗೆ ಅವರನ್ನು ಪರಿಶುದ್ಧ ಮನಸ್ಸಿನಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಕುಳಿತುಕೊಂಡು ಹೇಳ್ತಾರೆ. ಅದಾದ ಮೇಲೆ ನಮಗೆಲ್ಲ ಪ್ಯೂರಿಫೈ ಆಗ್ತಾ ಬರುತ್ತೆ.
We were discussing about inner purification with emotion, love and respect. ದೇವಿ ಬಂದಿದ್ದಾಳೆ, ದೇವಿ ಕೂತ್ಕೊಂಡಿದ್ದಾಳೆ, ಉಪಸ್ಥಿತಳಾಗಿದ್ದಾಳೆ ದೇವಿ. ಸೊ ದೇವಿಯಿಂದ ಈ ಋಷಿ ಮುನಿಗಳ ಸಮೂಹ, the whole congregation of all the rishis and munis assembled in that Naimishyaranya. They have called for, with due respect, for purification of their emotions and purification with love and purification with amount of respect which they are supposed to give to all the 7 worlds. Remember, we can't see one world. We require an atlas, or we require what? ನಮಗೆ GPS ಬೇಕು. We want to see the world, we can't. Because we have to go to some other point. From there we can see the world. All these rishis and munis, they came and established themselves and invoked the divine mother of Mahalakshmi, Mahakali and Mahasaraswati, not in order. So they invoked Mahakali, Mahalakshmi and Mahasaraswati. They invoked all the 3 Shaktis, and this Shakti came just in the form of brilliance, radiance. Because emotions, ನಮ್ಮ ಎಮೋಷನ್ಸನ್ನು ಪ್ಯೂರಿಫೈ ಮಾಡಬೇಕಾದ್ರೆ ನಮಗೆ ಬೆಳಕು ಬೇಕು. ನಮಗೆ ಲವ್ ಬೇಕಾದರೆ ನಮಗೆ ಬೆಳಕು ಬೇಕು. ಅದೇ ಥರ ನಮಗೆ ರೆಸ್ಪೆಕ್ಟ್ ಬೇಕಾದರೆ, ನಾವು ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡಬೇಕಾದ್ರೆ ನಮಗೆ ಅದಕ್ಕೆ ಬೇಕಾಗಿರೋ ಬೆಳಕಿಂದ ಬರೋತಕ್ಕಂಥ ಜ್ಞಾನ ಬೇಕು. ನಾವೆಲ್ಲ ಮೂರ್ಖರು. ನಮಗೆ ಈ ಎಮೋಷನ್ನು, ಲವ್, ರೆಸ್ಪೆಕ್ಟು ನಮಗೆ ತಿಳಿದಿರೋ ಮಟ್ಟಿಗೆ ಇಲ್ಲ. Unless and until we show more love and emotion combined with respect, then it becomes extremely good. ಅದಕ್ಕೆ ಏನಾಗುತ್ತೆ ಅಂದಾಗ, ಈ ಇನ್ನರ್ ಪ್ಯೂರಿಫಿಕೇಶನ್ ವಿತ್ ಎಮೋಷನ್, ಲವ್ ಅಂಡ್ ರೆಸ್ಪೆಕ್ಟ್ ಬೇಕಾದ್ರೆ, then we understand transformation. So this is the very important point. First day, ದೇವಿ ಏನು ಹೇಳ್ತಾ ಇದ್ದಾಳೆ ಋಷಿ ಮುನಿಗಳಿಗೆ? ನೀವು ಬಂದಿರೋದು ಯಾತಕ್ಕೆ? ನನ್ನನ್ನು ಆಹ್ವಾನ ಮಾಡಿರೋದು ಯಾತಕ್ಕೆ? You have invoked me in the form of light, and you have invoked me in the form of light. To what? To purify your emotions. And to purify your emotions, ನಿಮ್ಮ ಭಾವನೆಗಳನ್ನೆಲ್ಲ ನೀವು ಪರಿಶುದ್ಧ ಮಾಡ್ಕೋಬೇಕಾದ್ರೆ ನಿಮಗೆ ಅನ್ಕಂಡೀಷನಲ್ ಲವ್ ಬೇಕು. ಅನ್ಕಂಡೀಷನಲ್ ಲವ್ ಅಲ್ಲೇ ನಿಮ್ಮ ಭಾವನೆಗಳು ಬದಲಾವಣೆ ಆಗುತ್ತೆ. ಆ ಭಾವನೆ ಅನ್ಕಂಡೀಷನಲ್ ಆಗಿ ಮಾಡಿದ್ರೇನೆ ನಿಮಗೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇರಬೇಕು. ನಿಮಗೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇಲ್ಲದೆ ಇದ್ರೆ ಇನ್ನೊಬ್ಬರಿಗೆ ನೀವು ಹೇಗೆ ರೆಸ್ಪೆಕ್ಟ್ ಕೊಡ್ತೀರಾ? ಅದನ್ನು ಯೋಚನೆ ಮಾಡಿ ಅಂತ ಋಷಿಗಳಿಗೆ ಹೇಳ್ತಾರೆ. ಆದ್ರಿಂದ ಶಿ ಟೀಚರ್ಸ್ ಆಲ್ ದೀಸ್ ರಿಷೀಸ್ ಟು ಹ್ಯಾವ್ ನಾಟ್ ಫೇತ್, not relation, not with anything, how to purify their emotion, how Devi tells how to purify love and respect, and that emotion is what mother teaches them. ಮೊದಲನೇ ಅಧ್ಯಾಯ, ಎರಡನೇ ಅಧ್ಯಾಯ ಆದಮೇಲೆ she tells these rishis and munis, ನೀವು ಬರೀ ನಮ್ಮನ್ನು ಆಹ್ವಾನ ಮಾಡೋದಲ್ಲದೆ ನಿಮಗೆ ಪ್ರತಿ ಒಂದು ಯುಗದಲ್ಲೂ ಕೂಡ, ಪ್ರತಿ ಒಂದು ಶ್ರವಣ ನವರಾತ್ರಿನಲ್ಲೂ ಕೂಡ ನಿಮ್ಮೆಲ್ಲರಿಗೂ, ನಮಗೆಲ್ಲ ಒಂದೊಂದು ವರ್ಷದಲ್ಲಿ
ಒಂದೊಂದು ತಿಂಗಳು ಒಂದೊಂದು ದಿನಾನೂ ಕೂಡ ನಮಗೆ ಮಾನವರಾದಂಥ ನಮ್ಮಗಳಿಗೆ ಎಮೋಷನ್, ಭಾವನೆಗಳು, ನಮ್ಮಲ್ಲಿ ಇರೋತಕ್ಕಂಥ ಪ್ರೀತಿ, ಆ ಪ್ರೀತಿಯಿಂದ ಬರೋತಕ್ಕಂಥ ವಿಶ್ವಾಸ, ಆ ವಿಶ್ವಾಸದಿಂದ ಬರೋತಕ್ಕಂಥ ಸಮಾಜ ಜ್ಞಾನ ಹಾಗೂ ಧರ್ಮ, ಈ ಮೂರು ಇದ್ರೇನೆ ವಿಲ್ ಅಂಡರ್ಸ್ಟ್ಯಾಂಡ್ ಲವ್, ರೆಸ್ಪೆಕ್ಟ್ ಆ್ಯಂಡ್ ಇಟ್ ಶುಡ್ ಗೋ ಟುವರ್ಡ್ಸ್ ಅಭಿವೃದ್ಧಿ. ಅಭಿವೃದ್ಧಿ ಏನು? ಲವ್, ರೆಸ್ಪೆಕ್ಟ್ ಅಂಡ್ ಎಮೋಷನ್. ಅದಷ್ಟು ನಮಗೆ ಪ್ರಜ್ವಲವಾಗಿ ಬರಬೇಕು. ಅದಕ್ಕೆ ಈ ಅಧ್ಯಾಯ, ದ ಫಸ್ಟ್ ಡೇ ಆಫ್ ನವರಾತ್ರಿ ಈಸ್ ಟು ಕರೆಕ್ಟ್ ಯುವರ್ ಸೆಲ್ಫ್, ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್ ವಿತ್ ಲವ್, ರೆಸ್ಪೆಕ್ಟ್ ಬೈ ದಟ್ ಎಮೋಷನ್. ಇದನ್ನ ಅರ್ಥ ಮಾಡ್ಕೋಬೇಕು. ಸೊ ದಿಸ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಫಾರ್ಮ್. ಎಮೋಷನ್ ಇಂದ ನಮಗೆ ಇರಬೇಕಾಗಿರೋತಕ್ಕಂಥ ಪ್ರೀತಿ, ನಮ್ಮಲ್ಲಿ ಇರೋತಕ್ಕಂಥ ಒಂದು ಮರ್ಯಾದೆ, ದೇವಿ ಮೇಲೆ ಅದನ್ನು ಪ್ರಜ್ವಲಿಸಿದ್ರೇನೆ 1,000 ಕೋಟಿ ನಾವು ಈ ಲವ್, ಎಮೋಷನ್, ರೆಸ್ಪೆಕ್ಟ್ ಕೊಟ್ರೇನೆ ಅಟ್ಲೀಸ್ಟ್ ಒಂದು ಮರಳು ಕಾಳಷ್ಟು ನಮಗೆ ಆ ನಮ್ಮ ಭಾವನೆ ಯಾವ ರೀತಿ ಇರಬೇಕು, ನಮ್ಮ ಲವ್ ಅಂಡ್ ರೆಸ್ಪೆಕ್ಟ್, ಭಕ್ತಿ ಭಾವನೆ, ಪ್ರೀತಿ, ವಿಶ್ವಾಸ, ಅನ್ಕಂಡೀಷನಲ್ ಲವ್ ಹೆಂಗಿರಬೇಕು ಅನ್ನೋದು ದೇವಿ ನಮ್ಮ ಮೇಲೆ ಕೊಡ್ತಾಳೆ. ನಾವು ದೇವರಿಗೆ 1,000 ಕೋಟಿ ಬಾಳೆಹಣ್ಣು ಕೊಟ್ಟರು ಅದರಲ್ಲಿ ನಮಗೆ ಸಿಗೋದು ಒಂದು ಕಿಂಚತ್ತು. ಯಾಕೆ ಅಂದರೆ ನಮಗೆ ಪ್ರಸಾದ ನಾವು ಹೇಳಿದಾಗ ನಾವು ತಗೊಳ್ಳೋದು ಒಂದು ಕಿಂಚತ್ತು, ಒಂದು ತೀರ್ಥ, ಒಂದು ಉದ್ಧರಣೆ ರೂಪದಲ್ಲಿ ತಗೊಳ್ತೀವಿ ನಾವು. ಅದೇ ರೀತಿ ಒಂದು ಉದ್ಧರಣೆ ತೀರ್ಥ ನಮ್ಮಲ್ಲಿ ಇನ್ನರ್ ಪ್ಯೂರಿಫಿಕೇಶನ್ ಆದಾಗ ಆ ಎಮೋಷನ್ಸ್, ಆ ಭಾವನೆ, ಅದು ನಮ್ಮಲ್ಲಿರೋತಕ್ಕಂಥ ಮರ್ಯಾದೆ, ವಿಶ್ವಾಸ ಅದೆಲ್ಲ ದೇವಿ ಮೇಲೆ ನಾವು ಚೆಲ್ಲಿದ್ರೇನೆ ನಮಗೆ ಹಿಂತೆ ಕೊಡೋದು ಅವಳೇನೆ. ಒಂದು ಕಿಂಚತ್ತು, ಒಂದು ಉದ್ಧರಣೆ ಅಷ್ಟು, ಇದಷ್ಟನ್ನು ನಮಗೆ ಕೊಡ್ತಾಳೆ. ದಿಸ್ ಇಸ್ ದ ಹೋಲ್ ಇಂಡಿಕೇಶನ್. 3-4 ಅಧ್ಯಾಯದಲ್ಲಿ ನಮಗೆ ಆ ಎಮೋಷನ್, ಲವ್, ರೆಸ್ಪೆಕ್ಟ್ ಅನ್ನೋದನ್ನ, ಈ ದೇವಿ ಮಹಾತ್ಮೆಯನ್ನ ನಾವು ಈ ಋಷಿ ಮುನಿಗಳನ್ನು ಈ ರೀತಿ ನಾವು ಆಹ್ವಾನ ಮಾಡಿ ನಮ್ಮ ಒಳಗಡೆನೆ ಅದನ್ನು ಉದ್ಭವ ಮಾಡ್ತಾ ಬಂದಾಗ ಅದೇನಾಗುತ್ತೆ, ಎಮೋಷನ್, ಲವ್, ರೆಸ್ಪೆಕ್ಟು ನಮ್ಮಲ್ಲಿ ಹೆಚ್ಚಾಗಕ್ಕೆ ಶುರುವಾದ. ಆ ಎಮೋಷನ್, ಲವ್, ರೆಸ್ಪೆಕ್ಟ್ ಇದ್ರೇನೆ ಆ ಭಕ್ತಿ, ಶ್ರದ್ಧೆ, ಭಕ್ತಿ, ಪ್ರೀತಿ, ವಿಶ್ವಾಸ ಅನ್ಕಂಡೀಷನಲ್ ಆಗಿ ಆದ್ರೇನೆ ನಮಗೆ ಒಳಗಡೆ ಪರಿಶುದ್ಧವಾಗಿ ಟ್ರಾನ್ಸ್ಫಾರ್ಮೇಷನ್, ನಮ್ಮಲ್ಲಿ ಪರಿವರ್ತನೆ ಬರೋಕ್ಕೆ, ಆ ದೇವರ ಪ್ರಸಾದನ ಹಿಡ್ಕೊಳ್ಳೋಕ್ಕೆ ನಮಗೆ ಅನುಮತಿ, ಅಂದರೆ ನಮಗೆ ಅನುಗ್ರಹ ಸಿಗುತ್ತೆ. ಅನುಮತಿ ಸಿಕ್ಕಿದಾಗ ನಮಗೆ ಈ ಒನ್ ಇಸ್ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್. 1 ಚಾಪ್ಟರ್ನಲ್ಲಿ, ಈ 1 ಅಧ್ಯಾಯದಲ್ಲಿ ನಮಗೆ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಆಗತ್ತೆ. ಇದೇ ಇಲ್ಲಿರೋತಕ್ಕಂಥ ದೇವಿ ಮಹಾತ್ಮೆಯಲ್ಲಿ ನಾವು ಹೇಳತಕ್ಕಂಥ ವಿಚಾರ. ಈ ಮೊದಲನೇ ಅಧ್ಯಾಯದಲ್ಲಿ ಈ 5 ನಾವು ಟ್ಯಾಕಲ್ ಮಾಡಬೇಕು. ಈಗ 1ನೇದನ್ನು ಟ್ಯಾಕಲ್ ಮಾಡಿದ್ದೀವಿ, ಮರ್ಯಾದೆ, ಗೌರವ, ಪ್ರೀತಿ, ವಿಶ್ವಾಸ. ದೇವಿ ಮೇಲೆ ನಾವು ಅದನ್ನು ಚೆಲ್ಲಿದ್ರೇನೆ ನಮಗೆ ಬರೋದು ಪ್ರಸಾದ ರೂಪದಲ್ಲಿ. ಒಂದು ಹೂವು ದೇವಿ ಪ್ರಸಾದ ಸಿಕ್ಕಿದ್ರೆ ನಮಗೆ ಎಮೋಷನ್ ಆಫ್ ಲವ್ ವಿತ್ ರೆಸ್ಪೆಕ್ಟ್, ಎಮೋಷನ್ ಇಟ್ ಸೆಲ್ಫ್ ಆಫ್ ಭಕ್ತಿ ಭಾವನೆ, ಆ ಎಮೋಷನ್, ಆ ಪ್ರೀತಿ, ವಿಶ್ವಾಸ, ಅದಲ್ಲಿ ಅನುಗ್ರಹ ಅಂತ ಬರೋದೆಲ್ಲವೂ ಈ 3ರಲ್ಲಿ ನಮಗೆ ದೇವಿ ಪ್ರಸಾದದಲ್ಲಿ ಸಿಗೋತಕ್ಕಂಥ ವಿಚಾರ. ದಿಸ್ ಇಸ್ ದ ಹೋಲ್ ಪಾಯಿಂಟ್ ಇನ್ ದಿಸ್ ಫಸ್ಟ್ 3 ಅಧ್ಯಾಯ. ಈ 3 ಅಧ್ಯಾಯದಲ್ಲಿ ದಿಸ್ ಇಸ್ ವಾಟ್ ಇನ್ನರ್ ಪ್ಯೂರಿಫಿಕೇಶನ್. ಈ 3 ಅಧ್ಯಾಯ ನಾವು ಹೇಳಿದಾಗ, ಇಲ್ಲಿ ದೇವಿ ಮುಂದೆ ನಾವು ಹೇಳ್ಕೊಳ್ತಾ ಬಂದಾಗ ನಮ್ಮಲ್ಲಿ ಇದೆಲ್ಲವೂ ಎಮೋಷನ್, ಲವ್, ರೆಸ್ಪೆಕ್ಟಲ್ಲಿ ದೇವಿ ಮಹಾತ್ಮೆಯಲ್ಲಿ ಈ 3-4 ಚಾಪ್ಟರ್ನಲ್ಲಿ ನಾವು ಹಾಕ್ಕೋಬೋದು. ಅದಕ್ಕೆ ಈಗ ನಮಗೇನು ಶುರುವಾಗುತ್ತೆ ಅಂತ ನೋಡಿದಾಗ ಎಲಿಮಿನೇಷನ್ ಆಫ್ ಕರ್ಮದೋಷ. ಸೋ ದಟ್ ಈ ಕರ್ಮದೋಷ ಮಾಡಿದಾಗ ನಾವು ಏನು ಕೇಳ್ತಾ ಇರೋದು ಇವತ್ತಿನ ದಿವಸ ದೇವಿಯನ್ನು ಯೋಚನೆ ಮಾಡಿ. ವಿ ನೀಡ್ ವಾಟ್? ಟ್ರಾನ್ಸ್ಫಾರ್ಮೇಷನ್. ವಾಟ್?
enlightenment. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.